ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಟರ್ಸ್ ಹ್ಯಾಪಿಲಿ ಚಾನಲ್. ಸೊ ಇವತ್ತು ಭೀಮ್ ನಮಾಸೆ ಇದೆ. ಸೊ ಭೀಮ್ ನಮಾಸೆ ನಾನು ಕೂಡ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಮದುವೆಗೂ ಮುಂಚೆನೂ ಮಾಡ್ತಾಯಿದ್ದೆ, ಮದುವೆ ಆದಮೇಲೂ ಮಾಡ್ತಾಯಿದ್ದೀನಿ. ಮದುವೆ ಕೆಲವ್ರು ಅಂದ್ಕೊಂಡಿರ್ತಾರೆ ಬರೀ ಮದುವೆ ಆಗಿರೋರು ಮಾತ್ರ ಈ ಭೀಮ್ ನಮಾಸೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಲ್ಲ, ಮದುವೆ ಆಗದೇ ಇರೋರು ಕೂಡ ಮಾಡ್ಬೋದು. ಒಳ್ಳೆ ಗಂಡ ಸಿಗಲಿ, ಭೀಮ್ನಂಥ ಗಂಡ ಸಿಗಲಿ ಆ್ಯಂಡ್ ಅಂದ್ಕೊಂಡಿರೋಂಥ ಹುಡುಗ ಸಿಗಲಿ ಅಂತ ಕೂಡ ಮನಸ್ಸಲ್ಲಿ ಆ ಥರ ವಿಷಯಸ್ ಇಟ್ಕೊಂಡು ಕೂಡ ಭೀಮ್ ನಮಾಸೆ ಮಾಡ್ಬೋದು. ಸೊ ನಾನು ಕೂಡ ಹಾಗೆ ಮಾಡಿದೆ ಆ್ಯಂಡ್ ನನಗೆ ತುಂಬ ಒಳ್ಳೆ ಅಂದ್ಕೊಂಡಿರ್ತಾರೆ ಗಂಡನೇ ಸಿಕ್ಕಿದ್ದಾನೆ ಅಂತ ಹೇಳ್ಬೋದು. ಇವತ್ತು ಮದುವೆ ಆಗಿರೋರು ಹೇಗೆ ಈ ವ್ರತ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ವ್ರತ ಅಂದರೆ ಪೂಜೆ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಪ್ರತಿ 3 ವರ್ಷವೂ ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ, ಮದುವೆ ಆಗಿ 3 ವರ್ಷ ಆಗಿರೋದ್ರಿಂದ. ಸೊ ಈ ವರ್ಷ ಇನ್ನೂ ಸ್ವಲ್ಪ ಸಿಂಪಲಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವರು ದೇವ್ರ ಮನೇಲಿ ಪೂಜೆ ಮಾಡ್ತಾರೆ, ನಾನಿಲ್ಲಿ ಸಪ್ರೇಟ್ ಇಟ್ಕೊಂಡಿದ್ದೀನಿ. ನಾನು ದೇವ್ರ ಮನೆಯದು ಇದು ನಾನು ಒಟ್ಟಿಗೆ ಮಾಡೋದಿಲ್ಲ, ನಾನು ಹೀಗೆ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ನೀವು ಒಂದೇ ಜಾಗದಲ್ಲಿ ಕೂಡ ಮಾಡ್ಬೋದು, ದೇವ್ರ ಮನೇಲಿ ಕೂಡ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ತಟ್ಟೆಲಿ ಏನು ಮಾಡ್ಕೊಂಡಿದ್ದೀನಿ, ನನ್ನ 3 ಕೈಯಲ್ಲಿ ಮುಷ್ಟಿ ಆಗೋಷ್ಟು, ಆಯಿತಾ, ಇಲ್ಲ 1 ಗ್ಲಾಸ್ ಅಕ್ಕಿ ಅಂತ ಅಂದ್ಕೊಳ್ಳಿ. ನಾನು 3 ಮುಷ್ಟಿ ಆಗೋಷ್ಟು ಅಕ್ಕಿನ ಇಲ್ಲಿ ಇಟ್ಕೊಂಡು ಸ್ವಸ್ತಿಕ್ ಶ್ರೀ ಓಂ ಅಂತ ಬರ್ಕೊಂಡು ಅರ್ಶಿನ ಕುಂಕುಮ ಇಲ್ಲಿ ನೀವು ನೋಡ್ಬೋದು. ಅರ್ಶಿನ ಒಂದು ಸ್ವಲ್ಪ, ಕುಂಕುಮ ಒಂದು ಸ್ವಲ್ಪ, ಮತ್ತು ಒಂದು ಹೂವು ಇಟ್ಕೊಳ್ತಾರೆ. ನಾನು ಸ್ವಲ್ಪ ಹೂವಿನ ಎಲೆನ ಉದುರಿಸ್ಕೊಂಡಿದ್ದೀನಿ. ಹಾಗೆ 2 ದೀಪ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಶಿವ ಮತ್ತು ಪಾರ್ವತಿ ಅಂತ ಹೇಳ್ತಾರೆ. ನಾನು ಪಾರ್ವತಿಗೆ ಅರ್ಶಿನದ ಕೊಂಬನ್ನ ರೆಡಿ ಮಾಡಿ ಇಟ್ಕೊಂಡು ಕಟ್ಟಿದ್ದೀನಿ. ಅದಕ್ಕಿನ್ನೂ ಅರ್ಶಿನ ಕುಂಕುಮ ಇಡಬೇಕು ನಾನು. ಇವ್ರನ್ನ ಶಿವ ಅಂತ ಹೇಳಿ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ತೀವಿ, ಭೀಮ ಅಂತ ಹೇಳಿ, ಓಕೆನಾ. ನಾನು ಹಾಗೆ ಇಲ್ಲಿ ಅರ್ಶಿನ ಕುಂಕುಮ ಇಟ್ಕೊಂಡು ನನ್ನ ಗಂಡಂಗೆ ಈ ಹೂವು ನಾನು ಇಟ್ಕೊಂಡು ರೆಡಿ ಮಾಡಿದ್ದೀನಿ. ಹಾಗೆ ನನಗೆ ಇದರಲ್ಲಿ ಕಟ್ಟಿಸ್ಕೊಳ್ಳೋದಕ್ಕೆ ವಿಳೆದೆಲೆ ಮತ್ತು ಅಡಿಕೆ 1 ರೂಪಾಯಿ ಕಾಯಿನ್, ಅಥವಾ ನಿಮಗೆ ಗೊತ್ತಿರುತ್ತಲ್ವ ನಾರ್ಮಲ್ ಪೂಜೆ ಮಾಡೋರು ಹಾಗೆ. ಅದು ಅಲ್ಲದೆ ಈ ಅರ್ಶಿನದ ದಾರ ಏನಿದೆ, ಇದಕ್ಕೇನೋ ಹೆಸರು ಹೇಳ್ತಾರೆ, ಸಾರಿ ನನಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ಸುಮ್ಮನೆ 3 ಎಳೆ ಆಗೋದನ್ನು ಸುಮ್ಮನೆ ಗೆಜ್ಜೆ ವಸ್ತ್ರ ನಾವು ಹೇಗೆ ಹಾಕ್ಕೊಳ್ತೀವಿ ಅದೇ ಥರ ನಾನು ಇದನ್ನು ಕೂಡ 3 ಎಳೆದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಗಣೇಶ ಫೋಟೋ ಇಲ್ಲದೆ ಇರೋರು, ಅಂದರೆ ನಾನು ಹೊರಗಡೆ ಪೂಜೆ ಮಾಡ್ತಿರೋದ್ರಿಂದ ಗಣೇಶ ಇರೋರು ಗಣೇಶ ಇಟ್ಕೊಳ್ಳಿ, ಇಲ್ಲ ಅರ್ಶಿನ ಗಣೇಶನ ಥರ ಮಾಡಿ ಕೂಡ ಇಡ್ತಾರೆ. ಬಟ್ ನಾನಿಲ್ಲಿ ಅಡಿಕೆದು ಈ ಥರ ಇದನ್ನೇ ಗಣೇಶ ಅಂತ ಅಂದ್ಕೊಂಡು ನಾನಿಲ್ಲಿ ಇಟ್ಟಿದ್ದೀನಿ, ಓಕೆನಾ. ಇಷ್ಟೇ, ಈ ಪ್ಲೇಟಲ್ಲಿ ನಾನು ಇಟ್ಟಿರೋದು ಇಷ್ಟು. ಕೆಲವರು ಸ್ವೀಟ್ ಕೂಡ ಮಾಡಿಡ್ತಾರೆ, ಬಟ್ ನಾನು ಇಲ್ಲಿ ಕಡಲೆ ಮತ್ತು ಸಕ್ಕರೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ಪಾಯಸ ಅಥವಾ ಯಾವುದಾದ್ರೂ ಒಂದು ಸ್ವೀಟ್ ಮಾಡಿ ಕೂಡ ಇಡ್ಬೋದು. ಇದು ಅಲ್ಲದೆ ನಾನಿಲ್ಲಿ ಇಟ್ಟಿದ್ದೀನಿ ಈ ಬ್ಲೌಸ್ ಪೀಸ್ ಮೇಲೇ ಕೊಬ್ಬರಿ, ಬೆಲ್ಲ ಮತ್ತು ಲಕ್ಷ್ಮಿಗೆ ಒಂದಿಷ್ಟು ಮಡ್ಲಕ್ಕಿ ಥರ ಒಂದೊಂದಿಷ್ಟು ಧಾನ್ಯಗಳು ಇಟ್ಟಿದ್ದೀನಿ. ಇಲ್ಲಿ 2 ಬಳೆ ಮತ್ತು ಅಡಿಕೆ ಬಟ್ಲು ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು. ಅದ್ರ ಜೊತೆ ನಾನು ಒಂದು ಹೂವು ಇಟ್ಕೊಂಡು ಇದ್ದೀನಿ. ಇಷ್ಟೇ ನೋಡಿ, ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ಇಷ್ಟು. ಈಗ ಪೂಜೆ ಹೇಗಪ್ಪ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ದೇವರಿಗೆ ಹಾಗೆ ನಾನು ರತ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಒಂದಿಷ್ಟು ನೀವು ನೀರು ಹಾಕ್ಕೊಂಡು ಕುಂಕುಮ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ನೋಡಿ, ಈ ಥರ ಕುಂಕುಮ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ದೇವ್ರಿಗೆ ಮಾಡಬೇಕಂದ್ರೆ ಅರ್ಶಿನ ಸುಣ್ಣ ಹಾಕಬಾರ್ದು. ಇವಾಗ ನಮಗೆ ಯಾರಾದರೂ ಮನುಷ್ಯರಿಗೆ ದೃಷ್ಟಿ ತೆಗೆಯೋದು ಅಥವಾ ಮನುಷ್ಯರಿಗೆ ಮಾಡೋದಾದರೆ ಅದಕ್ಕೆ ಅರ್ಶಿನ ಮತ್ತು ಸುಣ್ಣ ಹಾಕ್ಕೊಳ್ತೀವಿ. ಸೊ ದೇವ್ರಿಗೆ ಮಾಡಬೇಕಂದ್ರೆ ಸುಣ್ಣ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ನಾನು ತುಪ್ಪದ ಬತ್ತಿನ ಇಟ್ಕೊಳ್ತಾ ಇದ್ದೀನಿ, ಇದು ಆರತಿ ಮಾಡೋದಕ್ಕೆ. ಸೊ ನೀವು ಅರ್ಶಿನ ಕುಂಕುಮ ಯಾವತ್ತೇ ಯಾವುದೇ ದೇವ್ರ ಫೋಟೋಗಾಗಲಿ ಯಾವುದೇ ಒಳ್ಳೆ ಕಾರ್ಯಕ್ಕಾಗಲಿ ಇಡಬೇಕಂದ್ರೆ ಈ ಫಿಂಗರ್ ಯೂಸ್ ಮಾಡಬೇಕು. ಸೊ ನಾನು ಅದೇ ಫಿಂಗರ್ ಯೂಸ್ ಮಾಡಿ ದೇವರಿಗೆ ಅರ್ಶಿನ ಮತ್ತು ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಕೆಲವರು ಅರ್ಶಿನದ ಕೊಂಬನ್ನ ಶಿವಂಗೂ ಕಟ್ಕೊಳ್ತಾರೆ, ನಾನಿಲ್ಲಿ ಜಸ್ಟ್ ಪಾರ್ವತಿಗೆ ಮಾತ್ರ ಕಟ್ಕೊಂಡಿದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಪಾಲನೆ ಮಾಡ್ಕೊಂಡು ಬಂದಿರ್ತಾರೆ. ನಾನಿಲ್ಲಿ ಜಸ್ಟ್ ಪಾರ್ವತಿಗೆ ಮಾತ್ರ ಅರ್ಶಿನದ ಕೊಂಬು ಕಟ್ಕೊಂಡಿದ್ದೀನಿ. ಎಡಗಡೆ ಇಟ್ಕೋಬೇಕು ನೀವು ಪಾರ್ವತಿಗೆ ಇಡೋದಾದರೆ ದೀಪದ ಕಂಬನ, ಏಕೆಂದರೆ ಬಲ್ಗಡೆ ಶಿವ ಇರ್ತಾರೆ, ಎಡಗಡೆ ಪಾರ್ವತಿ ಇರ್ತಾರೆ. ಆ ಕಾನ್ಸೆಪ್ಟಲ್ಲಿ ನಾನು ಇವಾಗ ಅರ್ಶಿನದ ಕೊಂಬು ಕೊಟ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ನೀವು ಈ ಗಂಟು ಹಾಕೋಬೇಕಂದ್ರೆ 3 ಗಂಟು ಹಾಕಬೇಕು, 3 ಗಂಟು ಹಾಕಿ ನೀವು ಕಟ್ಕೋಬೇಕು. ಬನ್ನಿ ಪೂಜೆ ಶುರು ಮಾಡಿಬಿಡೋಣ. ಸೊ ಈ ಥರ ಪೂಜೆ ಎಲ್ಲ ಆಗಿದ್ದಾದಮೇಲೆ ಈಗ ನಾವು ಗಣೇಶನಿಗೆ ಅಷ್ಟೊತ್ತರ ಹೇಳಬೇಕು. ನಾನು ಗಣೇಶನ ಅಷ್ಟೊತ್ತರ ಹೇಳ್ಕೊಳ್ತೀನಿ. ನಿಮ್ಮಲ್ಲಿ ಅಕ್ಷತೆ ಇದ್ದರೆ ಈ ಥರ ಅಕ್ಷತೆ ರೆಡಿ ಇಟ್ಕೊಂಡು ನೀವು ಗಣೇಶನಿಗೆ ನೀವು ಒಂದೊಂದು ಅಷ್ಟೊತ್ತರ ಹೇಳ್ದಾಗ್ಲೂ ಹಾಕೋಬೋದು, ಇಲ್ಲ ಕೆಲವರು ಕುಂಕುಮ ಇಟ್ಕೊಂಡು ಹಾಕ್ಕೊಳ್ತಾರೆ, ನೀವು ಹಾಕಿ ಕೂಡ ಇಟ್ಕೋಬೋದು. ನಾನಿಲ್ಲಿ ಅಕ್ಷತೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಷತೆನ ಒಂದೊಂದು ಅಷ್ಟೊತ್ತರ ಹೇಳ್ಬೇಕಾದ್ರೂ ನಾನು ಗಣೇಶನಿಗೆ ಅರ್ಪಿಸ್ತಾ ಹೋಗ್ತೀನಿ.
ಓಂ ಗಜಾನನಾಯ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ವಿಘ್ನರಾಜಾಯ ನಮಃ. ಗಣೇಶಂಗೆ ಅಷ್ಟೊತ್ತರ ಹೇಳಿದಾಯಿತು. ಇವಾಗ ಶಿವ ಮತ್ತು ಪಾರ್ವತಿ ಇಬ್ರಿಗೂ ಅಷ್ಟೊತ್ತರ ಹೇಳಬೇಕು. ಸೊ 3 ಜನಕ್ಕೂ ಅಷ್ಟೊತ್ತರ ಹೇಳಿದಾದ್ಮೇಲೆ ನಮ್ಮದು ಪೂಜೆ ಮುಗಿಯುತ್ತೆ. ಅದಾದಮೇಲೆ ನಾವು ಆರತಿ ಎತ್ತಿ ಪೂಜೆನ ಅಲ್ಲಿಗೆ ಮುಗಿಸ್ತೀವಿ. ಕಾಲಾಯ ನಮಃ, ಓಂ ಕೃಪಾನಿಧಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಶುಹಸ್ತಾಯ ನಮಃ, ಓಂ ಮೃಗಪಾಣಾಯ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ. ಪೂಜೆ ಮುಗ್ದಿದೆ. ನಾವೀಗ ಏನು ರತ್ನಿ ರೆಡಿ ಇಟ್ಕೊಂಡಿದ್ವಿ ಅದನ್ನು ದೇವರಿಗೆ ತಕ್ಕೊಂಬಿಡೋಣ. ಸೊ ಇಲ್ಲಿ ನಾನೇನು ಅಕ್ಷತೆ ರೆಡಿ ಇಟ್ಕೊಂಡಿದ್ದೆ ಅದನ್ನು ನೀವು ಒಂದಿಷ್ಟು ಕೈಯಲ್ಲಿ ಈ ಥರ ಇಟ್ಕೊಂಡು ನಿಮ್ದೇನಾದರೂ ಕೋರಿಕೆ ಇದ್ದರೆ, ಅಂದರೆ ಗಂಡನ ಆಯುಷು, ಆರೋಗ್ಯ, ಶಕ್ತಿ ಎಲ್ಲ, ಭೀಮನ್ ಥರ ಶಕ್ತಿ, ಆರೋಗ್ಯ, ಆಯುಷು ಎಲ್ಲ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಇದನ್ನು ನೀವು ಹಿಡ್ಕೊಂಡು ಮನಸಾರೆ ಪ್ರಾರ್ಥಿಸಿ ದೇವರಿಗೆ ನೀವು ಒಪ್ಪಿಸ್ಬಿಡ್ಬೇಕು. ಹಾಗೆ ಆರೋಗ್ಯ, ಆಯುಷು, ಸುಖ, ಐಶ್ವರ್ಯ ಎಲ್ಲ ಬರಲಿ ನನ್ನ ಪಾಪಾಗಿ. ಸೊ ನಾನು ಗಂಡನ ಪೂಜೆಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನೀವು ಕಂಕಣನ ಫಸ್ಟ್ ಕೈ ಕಟ್ಟಿಸ್ಕೋಬೇಕು, ಅದಾದಮೇಲೆ ಗಂಡನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕಾಲು ತೊಳ್ಕೊಂಡು ಫಸ್ಟು ಇಮ್ಡಿ, ನೀವು ಮರಿದೆಲ್ಲ ಇಮ್ಡಿ ತೊಳ್ಕೊಂಡು ಅರ್ಶಿನ ಕುಂಕುಮ ಹೂವು ಇಟ್ಟು ಅಕ್ಷತೆ ಹೂವು ನಿಮ್ಮ ಗಂಡನ ಕೈ ಕೊಟ್ಟಿರಿ. ಸೊ ನೀವು ನಮಸ್ಕಾರ ಮಾಡೋ ಟೈಮಲ್ಲಿ ಅವ್ರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿಕೊಂಡು ಕರ್ಪೂರ ಬೆಳಗಿಸ್ಕೊಂಡು ನೀವು ಒಂದು ಸ್ವಲ್ಪ ನಿಮ್ಮ ಮನಸಾರೆ ಅಕ್ಷತೆ ಹಾಕಿ ನೀಟಾಗಿ ಆಶೀರ್ವಾದ ಮಾಡ್ಕೊಳ್ಳಿ. ಅಷ್ಟೇ. ಅದಾದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಕುಂಕುಮ ಇಟ್ಟು ನೀವು ಅರ್ಶಿನ ಕುಂಕುಮ ಹಿಡಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಆ್ಯಸ್ ಯೂಶಲ್ ಅಷ್ಟೇ. ಹೂವು ಎಲ್ಲ ಇಡಿಸ್ಕೊಂಡು ಅವ್ರವ್ರ ಪಾಲನೆ ಮಾಡ್ಕೊಂಡಂಗೆ ಕೊನೆಯಲ್ಲಿ ನೀವು ಈ ಥರ ಅವ್ರಿಗೆ ಒಂದು ಸಪ್ರೇಟ್ ಆರತಿ ಮಾಡಿಟ್ಕೊಂಡು ತಗೊಂಡ್ರೆ ಮುಗೀತು ಪೂಜೆ. ಅಷ್ಟೇ ನೋಡಿ, ಭೀಮ್ ಅಮಾವಾಸ್ಯೆ ಪೂಜೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತುಂಬ ಸಿಂಪಲ್ ಇದು. ಸೊ ಕೆಲವರು ಹಣ್ಣು ಹಂಪಲು ಎಲ್ಲ ಇಟ್ಬಿಟ್ಟು ಇನ್ನೂ ಬೇರೆ ಥರ ಮಾಡ್ತಾರೆ. ಆ್ಯಂಡ್ ಕೆಲವ್ರು ನಾನು ಮಾಡೋ ಅಷ್ಟು ಪೂಜೆನೂ ಮಾಡಲ್ಲ, ಡೈರೆಕ್ಟಾಗಿ ದೇವ್ರ ಮನೆಗೆ ಪೂಜೆ ಮಾಡಿಬಿಟ್ಟು ಗಂಡನಿಗೆ ಪಾದ ಪೂಜೆ ಮಾಡಿಬಿಟ್ಟು ಬಿಡ್ತಾರೆ. ಸೊ ಇದು ನಾನು ಭೀಮನ ಪೂಜೆ ನಾನು ಮದುವೆಗೂ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಈಗಲೂ ಕೂಡ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆಲ್ಸೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇದೇ ಥರ ಕಂಟೆಂಟ್ಸ್ ಇನ್ನೂ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಬ್ಲೆಸ್ ಮೀ ಆ್ಯಂಡ್ ವಿಶ್ ಮೀ ಆಲ್ ದ ಲಕ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಟಾಟಾ, ಬೈ.